ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ವಿಷಯ ಮರಣ ಅಂದರೆ ಏನು ಅಂತ. ಒಂದು PMC ಇಂಗ್ಲಿಷಲ್ಲಿ ಚಾನಲಲ್ಲಿ ಗುರುಗಳು ಮರಣ ಎಂಬ ವಿಷಯದ ಬಗ್ಗೆ ಏನೇನ್ ತಿಳಿಸಿದ್ದಾರೆ ಅಂತ ಹೇಳಿ ನಾವು ಇವತ್ತು ನೋಡೋಣ. ಈಗ ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಒಂದು ಮನುಷ್ಯ ಆದವನಿಗೆ ಪ್ರಶ್ನೆಗಳು, ಕಾಳಜಿಗಳು, ಚಿಂತೆಗಳು ಮತ್ತು ಭಯಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಸಾವು ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ಜನರು ಭಯ ಪಡುವುದು ಸಾವಿಗೆ ಅಂತ. ಅಂದ್ರೆ ಇಲ್ಲಿ ಗುರುಗಳು ಏನ್ ಹೇಳ್ತಾರಂದ್ರೆ, ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಈ ಮರಣ ಎಂಬುದು ಇಲ್ವೇ ಇಲ್ಲ. ಇದು ಮೊದಲನೇ ಅಂಶ ಆಗ್ಲಿ, ನೀವು ಫಸ್ಟ್ ಅಂಡ್ ಲಾಸ್ಟ್ ಏನೇ ಕೇಳಿ ಪ್ರತಿಯೊಂದರಲ್ಲೂ ಬರೋದು ಸಾವು ಎಂಬುದು ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ನಾವು ಸಾವು ಎಂಬುದು, ಈಗ ಯಾರಾದ್ರೂ ಒಬ್ರು ಅಯ್ಯೋ ನಾನ್ ಸಾಯ್ತಾ ಇದೀನಿ, ನನ್ಗೆ ಸಾವು ಬರ್ತದೆ, ಯಾಕೆ ಹೆದರ್ತಾರೆ? ಕಟ್ಟ ಕಡೆಯದಾಗಿ ಹೆದರುದು ಯಾಕೆ ಅಂದ್ರೆ, ನಾನ್ ಸಾಯ್ತೀನಲ್ಲ ಅಂತ. ಆ ತರದ ಒಂದು ಭಯವೇ ಬೇಡ. ಇದು ಈ ಸಾವು ಎಂಬುದು ಒಂದು ನಗುವಂತ ವಿಚಾರ. ಸಾವು ಎನ್ನುವುದು ಕೇವಲ ಒಂದು ಅಧ್ಯಾಯದ ಮುಕ್ತಾಯ ಅಷ್ಟೇ. ಒಂದು ಅಧ್ಯಾಯ, ಒಂದು ಎಪಿಸೋಡ್ ಮುಗ್ದಂಗೆ ಅದು ಸಾವು ಎಂಬುದು ಮತ್ತೊಂದು ಅಧ್ಯಾಯದ ಆರಂಭ ಅಷ್ಟೇ. ಇದು ಪ್ರತಿಯೊಂದು ಧರ್ಮದಲ್ಲಿ ಕೂಡ ಇರುವ ಒಂದು ಸಾಮಾನ್ಯ ಜ್ಞಾನ. ಎಲ್ಲಾ ಧರ್ಮಗಳಲ್ಲಿ ಕೂಡ ಹೇಳುವುದೇನಂದ್ರೆ, ಸಾವು ಎಂಬುದಿಲ್ಲ, ನಾವೆಲ್ಲರೂ ಆತ್ಮಗಳು, ಮತ್ತೆ ನಮ್ಗೆ ಭೌತಿಕ ಶರೀರ, ನಾವು ಭೌತಿಕ ಶರೀರ ಅಲ್ಲ ಅಂತ ಹೇಳುದು. ಈ ಸಾವು ಎಂಬುದು ಏನಂದ್ರೆ, ನಾವು ಆತ್ಮಗಳು, ಆತ್ಮರೂಪದಲ್ಲಿ ಇದ್ದೀವಿ. ನಾವು ಭೌತಿಕ ಶರೀರ, ನಾವು ನಮ್ಮ ದೇಹ, ನಾವು ದೇಹ ರೂಪದಲ್ಲಿ ಇದ್ದೀವಿ ಅಂತ ನೀವು ತಿಳ್ಕೊಬೇಡಿ. ನೀವು ಎಲ್ಲರೂ ಆತ್ಮ ಸ್ವರೂಪಿಗಳು ಅಂತ ಹೇಳ್ತಾರೆ ಗುರುಗಳು. ಮತ್ತೆ ಸಾವು ಎನ್ನುವುದು ಕೇವಲ ಶರೀರಕ್ಕೆ ಮಾತ್ರ, ಸಾವು ಎನ್ನುವುದು ಒಂದು ಅಧ್ಯಾಯದ ಅಂತ್ಯ ಅಂತ ಹೇಳ್ತಾರೆ. ಭಗವದ್ಗೀತೆ, ಬೈಬಲ್, ಕುರಾನ್ ಎಲ್ಲ ಗ್ರಂಥಗಳದ ಮೂಲ ಸಾರವೇ ಸಾವು ಇಲ್ಲ ಎಂಬುದು ಆಗಿದೆ. ನಾವೆಲ್ಲ ಆತ್ಮಗಳು, ಭೌತಿಕ ಶರೀರಗಳಲ್ಲ ಅಂತ ಹೇಳ್ತಾರೆ ಗುರುಗಳು. ಆದ್ರಿಂದ ಯಾರಾದ್ರೂ ಒಬ್ರು ಮರಣ ಹೊಂದಿದ್ರೆ ಅಥವಾ ಸತ್ರೆ ಯಾರಾದ್ರೂ, ನೀವು ಅಳಬಾರ್ದು ಅಂತ ಹೇಳ್ತಾರೆ ಗುರುಗಳು. ಒಂದ್ ನಿಮಿಷ. ಒಂದು ಪ್ರದೇಶದಲ್ಲಿ ಈಗ ಅವರೊಬ್ರು ಸತ್ರು ಅಂತ ಅಂದ್ಕೊಂಡ್ರೆ, ನೀವು ಯಾವ್ದಕ್ಕೂ ನೀವು ಅಳಬಾರ್ದು. ಅವರು ಇಲ್ಲಿ ಇಲ್ಲಿ ಸಾಯ್ತಾರೆ ಅಷ್ಟೇ. ಅವರು ಮತ್ತೊಂದು ಪ್ರದೇಶದಲ್ಲಿ, ಮತ್ತೊಂದು ಲೋಕದಲ್ಲಿ ಅವರು ಇರ್ತಾರೆ, ತಮ್ಮ ಅಸ್ತಿತ್ವವನ್ನು ಮುಂದುವರಿಸ್ತಾರೆ. ಯಾರು ಕೂಡ ನಾಶ ಆಗುದಿಲ್ಲ. ಈ ಮ್ಯಾಟರ್ ಸಾಯುವುದಿಲ್ಲ ಅಲ್ವಾ, ದ್ರವ್ಯವು ಸಾಯುವುದಿಲ್ಲ ಅಲ್ಲ, ಅದೇ ತರ ಶಕ್ತಿ ಕೂಡ ಸಾಯುವುದಿಲ್ಲ, ಚೇತನ ಕೂಡ ಸಾಯುವುದಿಲ್ಲ. ಸಾವು ಎನ್ನುವುದು ಕೇವಲ ಒಂದು ಅಧ್ಯಾಯದ ಅಂತ್ಯ ಮತ್ತು ಮತ್ತೊಂದು ಅಧ್ಯಾಯದ ಆರಂಭ. ಮ್ಯೂಟ್ ಆಗಿದೆ ಮೇಡಮ್. ಗೀತಾ ಮೇಡಮ್ ಮ್ಯೂಟ್ ಆಗಿದೆ. ಇಲ್ಲಿ ಗುರುಗಳು ಸಾವನ್ನು ನಿದ್ರೆಗೆ ಹೋಲಿಸ್ತಾರೆ. ಸಾವು ಎಂಬುದು ರಾತ್ರಿಯ ನಿದ್ರೆಯಂತೆ. ರಾತ್ರಿ ನಿದ್ದೆಯಲ್ಲಿ ನಮಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತೆ. ಬೆಳಿಗ್ಗೆ ಎದ್ದಾಗ ನಾವು ಅದೇ ವ್ಯಕ್ತಿ, ಅದೇ ಏನು ರಾತ್ರಿ ನಾವು ಮಲಗಿದ್ದೇವೆ, ಯಾವ ಯೋಚನೆಯೊಂದಿಗೆ ಮಲಗಿದ್ದೇವೆ, ನಾವು ಇಂಥದ್ದು ಮಾಡಬೇಕು ಅಂಥದ್ದು ಮಾಡಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಒಂದು ದಿನಚರಿ ಸ್ಟಾರ್ಟ್ ಆಗುತ್ತಲ್ಲ, ಅದೇ ವ್ಯಕ್ತಿಯೊಂದಿಗೆ, ಅದೇ ಸಮಸ್ಯೆಯೊಂದಿಗೆ, ಅದೇ ಅನುಕೂಲ ಅನಾನುಕೂಲತೆಯೊಂದಿಗೆ ನಾವು ಇರ್ತೇವೆ. ನಿನ್ನೆ ರಾತ್ರಿ ನಿದ್ದೆ ಜಾರುವ ಮುಂಚೆ ನಾವು ಎಲ್ಲಿದ್ವಿ, ಇವತ್ತು ಅಲ್ಲಿಂದಲೇ ನಮ್ಮ ಜೀವನ ಮುಂದುವರಿತದೆ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಇಲ್ಲಿ ಒಂದು ಇದೇ ತರ ಸಾವಿರೋದು. ಅಂದ್ರೆ ಒಂದು ದೇಹವನ್ನು ತ್ಯಾಗ ಮಾಡಿದ ಆತ್ಮ, ಆ ಕೆಲಸ, ಆ ಆತ್ಮ ಬೇರೆ ಹೈಯರ್ ವರ್ಲ್ಡ್ಗೆ, ಬೇರೆ ಲೋಕಕ್ಕೆ ಹೋಗಿ ಅಲ್ಲಿ ಆತ್ಮದ ವಿಕಾಸ ನಡೆಯೋಕ್ಕೋಸ್ಕರ ಆ ಕರ್ಮ
ಅದು ಮಾಡಿದ ಕರ್ಮ ಫಲಕ್ಕನುಗುಣವಾಗಿ ಇನ್ನೊಂದ್ ಕಡೆ ಜನ್ಮ ತಾಳುತ್ತೆ. ನಿದ್ದೆಯಿಂದ ಎದ್ದು ಕೆಲಸ ಮಾಡಿದ ಹಾಗೆ ಇಲ್ಲಿ ನಾವು ಈ ದೇಹ ಒಂದು ತ್ಯಾಗ ಮಾಡಿದ್ರೆ ಆತ್ಮ ಅದು ಮೇಲಿನ ಲೋಕಕ್ಕೆ ಹೋಗಿ ಅದರ ಕರ್ಮಾನುಸಾರವಾಗಿ ಅದು ಇನ್ನೊಂದು ಕಡೆ ಜನ್ಮ ತಳೆಯುತ್ತದೆ. ಅಂದ್ರೆ ನಾವು ಈಗ ಬೆಳಿಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಯಾವ ತರ ಎದ್ದು ಕೆಲಸ ಮುಂದುವರಿಸ್ತೇವ, ಹಾಗೇನೆ ಆತ್ಮ ಕೂಡ ಅದರ ಕೆಲಸವನ್ನು ಅದು ಮುಂದುವರಿಸ್ತಾ ಇರ್ತದೆ. ಇಲ್ಲಿ ದೇಹ ತ್ಯಾಗ ಮಾಡಿದ ಆತ್ಮ ಕ್ಷೇತ್ರ ಮಾತ್ರ ಬದಲಾಯಿಸ್ತದೆ. ಭೌತಿಕ ಲೋಕದಿಂದ ಸೂಕ್ಷ್ಮ ಲೋಕಕ್ಕೆ, ಸೂಕ್ಷ್ಮ ಲೋಕದಿಂದ ಕಾರಣ ಲೋಕಕ್ಕೆ, ಕಾರಣ ಲೋಕದಿಂದ ಮಹಾಕಾರಣ ಲೋಕಕ್ಕೆ ಅದು ಹೋಗ್ಬಹುದು. ನೀವು ಅದೇ ವ್ಯಕ್ತಿ ಆಗಿರ್ತೀರಿ, ಅಲ್ಲಿ ನಿರಂತರವಾದ ಒಂದು ಕಂಟಿನ್ಯೂವೇಶನ್ ಇರ್ತದೆ ಅಷ್ಟೇ ಹೊರತು ನೀವು ಅದೇ ಆತ್ಮ ಅದೇ ವ್ಯಕ್ತಿ ಅಂದ್ರೆ ಇಲ್ಲಿ ಆತ್ಮಕ್ಕೆ ಹೋಲಿಸಿದ್ದಾರೆ ಗುರುಗಳು, ಅದೇ ಆತ್ಮ ಆಗಿರ್ತೀರಿ. ನಿಮ್ಮ ದೇಹ ಮಾತ್ರ ಬದಲಾವಣೆ ಆಗ್ಬಹುದು ನೀವು ನೆಕ್ಸ್ಟ್ ಜನ್ಮ ತಳೆದಾಗ, ಬಟ್ ನೀವು ಆತ್ಮ ಒಂದೇ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಲೋಕಗಳು ಅಂತ ಹೇಳಿದಾಗ ಅಲ್ಲಿ ಕೇಳ್ತಾರೆ ಆ ಲೋಕಗಳ ಬಗ್ಗೆ ಒಂದ್ ಸ್ವಲ್ಪ ವಿವರಿಸಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರೆ, ಯಾವ ಲೋಕ ಅಂತ ವಿವರಿಸ್ಲಿ, ಅಲ್ಲಿ ಅಸಂಖ್ಯಾತ ಲೋಕಗಳಿರುತ್ತೆ, ಅಸಂಖ್ಯಾತ ಶರೀರಗಳು ಕೂಡ ಇರುತ್ತೆ. ಇಲ್ಲಿ ಎನ್ ಸಂಖ್ಯೆಯ ಲೋಕಗಳಿವೆ, ಎನ್ ಸಂಖ್ಯೆಯ ಶರೀರಗಳಿವೆ, ನೀವು ಎನ್ ಸಂಖ್ಯೆಯ ಲೋಕಗಳಿಗೆ ಹೋಗ್ತೀರಿ. ಇದು ದೊಡ್ಡ ವಿಷಯ. ಇದು ಅಭ್ಯಾಸ ಮಾಡಲು ಇಡೀ ಜೀವನವನ್ನೇ ನಾವು ಮುಡಿಪಾಗಿರ್ಬೇಕು. ಈ ಲೋಕಗಳ ವಿಷಯ, ಈ ಲೋಕಗಳ ಶರೀರ, ಅಸಂಖ್ಯಾತ ಶರೀರ ಮತ್ತು ಅಸಂಖ್ಯಾತ ಲೋಕಗಳ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ನಮ್ಮ ಜೀವನವನ್ನೇ ನಾವು ಮುಡಿಪಾಗಿರ್ಬೇಕು. ಅಷ್ಟು ಒಂದು ವಿಸ್ತಾರವಾಗಿದೆ ಆ ಒಂದು ಟಾಪಿಕ್ ಅಂತ ಹೇಳ್ತಾರೆ ಗುರುಗಳು. ನಿಮ್ಮ ಸ್ವಂತ ಧರ್ಮ ಗ್ರಂಥಗಳನ್ನು ನೀವು ನಿಜವಾಗಿ ಅರ್ಥ ಮಾಡಿಕೊಂಡಾಗ, ಧರ್ಮದ ನೈಜ ತತ್ವಜ್ಞಾನವನ್ನು ಅನುಸರಿಸಿದಾಗ ನಿಮ್ಮನ್ನು ಆಧ್ಯಾತ್ಮಿಕವಾದ ವ್ಯಕ್ತಿ ಅಂತ ಹೇಳಲಾಗುತ್ತೆ. ಇಲ್ಲಿ ಎಲ್ಲಾ ತತ್ವಜ್ಞಾನಗಳು ಒಂದೇ, ನೀವು ಶರೀರ ಅಲ್ಲ, ಸಾವು ಇಲ್ಲ ಎಂಬುದಷ್ಟೇ ಅಂತ. ನಿಮ್ಮ ಸ್ವಂತ ಧರ್ಮದ ಮೂಲಕ ಆಧ್ಯಾತ್ಮಿಕವಾಗುವುದು ಬಹಳ ಸುಲಭ ಮತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಸ್ವಂತ ಧರ್ಮದಲ್ಲಿರುವ ಒಂದು ಯಾವ ವಿಷಯವನ್ನು ನಂಬಕ್ ಹೋಗಲ್ಲ. ಗುರುಗಳೇನು ಹೇಳ್ತಾರೆ ಅಂದ್ರೆ ನಿಮ್ಮ ಸ್ವಂತ ಧರ್ಮದಲ್ಲಿ ನಿಮ್ಮ ಒಂದು ಎಕ್ಸಾಂಪಲ್ ಈಗ ನಮ್ದು ಭಗವದ್ಗೀತೆ ಆಗಿರ್ತದೆ, ಕುರಾನ್ ಮುಸ್ಲಿಮ್ಸ್ ಇದು, ಆತರ ಬೇರೆ ಬೇರೆ ಧರ್ಮದವರದು ಒಂದೊಂದು ಧರ್ಮ ಗ್ರಂಥ ಇರುತ್ತಲ್ಲ, ಆ ಗ್ರಂಥದ ತತ್ವಜ್ಞಾನವನ್ನು ಅನುಸರಿಸಿದ್ರೆ ಸಾಕು, ನೀವು ಆಧ್ಯಾತ್ಮಿಕವಾದಿ ಆಗ್ತೀರಾ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾಗುವುದು ತುಂಬಾ ಸುಲಭ. ಎಲ್ಲವೂ ಕೂಡ ಅದರಲ್ಲಿ ಎಲ್ಲಾ ಒಂದು ಧರ್ಮ ಗ್ರಂಥಗಳಲ್ಲಿ ಇರುವುದು ನಿಮಗೆ ಸಾವಿಲ್ಲ, ನೀವು ಆತ್ಮ ಎಂಬುದೊಂದೇ ಅಂತ ಹೇಳ್ತಾರೆ ಗುರುಗಳು. ನಿಮ್ಮ ಧರ್ಮ ಗ್ರಂಥಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ನೀವು ಧಾರ್ಮಿಕರಾಗಿ ಮಾತ್ರ ಉಳಿತೀರಿ, ಧಾರ್ಮಿಕವಾದಿಗಳಾಗಿ ಮಾತ್ರ ಉಳ್ತೀರಿ. ನಿಮ್ಮ ಧರ್ಮ ಗ್ರಂಥ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ, ಅರ್ಥ ಮಾಡ್ಕೊಂಡದೇ ಇದ್ರೆ ನೀವು ಬರೀ ಧಾರ್ಮಿಕವಾದಿಗಳಾಗ್ತೀರಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ, ಗ್ರಂಥಗಳನ್ನು ಓದ್ತೀರಿ ಅಷ್ಟೇ ಹೊರತು ನೀವು ಆಧ್ಯಾತ್ಮಿಕವಾದಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆಧ್ಯಾತ್ಮಿಕವಾದಿ ಅಂತ ಅನಿಸಿಕೊಳ್ಳೋದು ಯಾವಾಗ ಅಂದ್ರೆ ನೀವು ಶರೀರ ಅಲ್ಲ ಆತ್ಮ ಅಂತ ನಿಮ್ಗೆ ಒಂದು ಅನಿಸಿದಾಗ ನೀವು ಆಧ್ಯಾತ್ಮಿಕವಾದಿಗಳು ಅಂತ ಹೇಳ್ಬೋದು. ಈಗ ಇಲ್ಲಿ ಆಮೇಲೆ ಗುರುಗಳೇನು ಹೇಳ್ತಾರೆ ಅಂದ್ರೆ ಅಷ್ಟೇ, ಇಡೀ ಧರ್ಮ ಗ್ರಂಥಗಳು ಎಲ್ಲಾ ಧರ್ಮಗಳ ಗ್ರಂಥಗಳಲ್ಲಿರುವುದು ಇಷ್ಟು ವಿಷಯ, ಇದು ತುಂಬಾ ಸುಲಭ. ಅಂದ್ರೆ ನೀವು ಶರೀರ ಅಲ್ಲ ಆತ್ಮ ಎಂಬುದನ್ನು ತಿಳ್ಕೊಳ್ಳೋದು ಅಂತ ಹೇಳ್ತಾರೆ. ಅದೇ ತರ ಈ ಬುಕ್ಗಳು ನೀವು ಏನೇನು ಈ ಸಾವಿಗೆ ಸಂಬಂಧಿಸಲ್ಪಟ್ಟ ಸಾವಿನ ವಿವರವನ್ನು ತಿಳಿಸ್ಲಿಕ್ಕೆ, ಯಾವ ತರ ಸಾವಿನ ನಂತರ ನೀವು ಎಲ್ಲಿಗೆ ಹೋಗ್ತೀರಿ, ಏನೇನು ಆಗತ್ತೆ ಅಲ್ಲಿ ಅಂತ ಎಲ್ಲ ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದು ಈ ಶತಮಾನದ ಟಿಬೇಟಿಯನ್ ಯೋಗಿ ಲೋಬ್ಸಾಂಗ್ ರಾಂಪಾ ಬಗ್ಗೆ ಅಂತ ಹೇಳ್ತಾರೆ. ಈ ಸಾವಿನ ಬಗ್ಗೆ ವಿವರವಾಗಿ ತಿಳಿಸಿದವರಲ್ಲಿ ಕಳೆದ ಶತಮಾನದ ಟಿಬೇಟಿಯನ್ ಯೋಗಿ ಲೋಬ್ಸಾಂಗ್ ರಾಂಪಾ ಅವರು ಅಂತ ಹೇಳ್ತಾರೆ. ಅಷ್ಟು ವಿವರವಾಗಿ ತಿಳಿಸಿದ್ದಾರೆ. ನಮಗೆ ಆಧ್ಯಾತ್ಮಿಕ ಜ್ಞಾನವು ಅವರಿಂದ ಮತ್ತು ಅವರ ಪುಸ್ತಕಗಳಿಂದ ದೊರಕಿತು ಅಂತ ಹೇಳ್ತಾರೆ. ಲೋಬ್ಸಾಂಗ್ ರಾಂಪಾರ್ ಅವರ ಒಂದು ಬುಕ್ ಓದಿದ್ರೆ ಸಾಕು, ಅದರಲ್ಲಿ ಎಲ್ಲ ವಿಷಯವೂ ತಿಳಿಯುತ್ತದೆ ಅಂತ. ಅವರ ಬುಕ್ಗಳ ಬಗ್ಗೆ ಹೇಳ್ತಾ ಅವರು ಒಂದು 13-14 ಪುಸ್ತಕಗಳಿದೆ ಸಾವಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಥರ್ಡ್ ಐ,
ಯು ಫಾರ್ ಎವರ್, ಹರ್ಮಿಟ್, ತ್ರೀ ಲೈವ್ಸ್, ವಿಸ್ಡಮ್ ಆಫ್ ಏನ್ಸೆಂಟ್ಸ್, ಇಷ್ಟೆಲ್ಲ ಬುಕ್ಗಳು ಇವೆ. ನನ್ನ ಸಂಪೂರ್ಣ ಜ್ಞಾನವನ್ನು ನಾನು ಟಿಬೆಟಿಯನ್ ಯೋಗಿ ಲೋಬ್ಸಾಂಗ್ ರಾಂಪ ಅವರಿಂದ ಪಡೆದುಕೊಂಡಿದ್ದೇನೆ ಅಂದ್ರೆ ಅವ್ರು ಫಸ್ಟ್ ಬುಕ್ ಓದಿದ ಬುಕ್ಕೇ ಅದಂತೆ. ಸಾವಿನ ಬಗ್ಗೆ ಅವರಿಗೆ ಮುಂದಕ್ಕೆ ಎಲ್ಲಿ ಹೋಗುತ್ತೆ ನಮ್ಮ ಒಂದು ಆತ್ಮ ಎಂಬುದರ ಬಗ್ಗೆ ಅವರು ಆ ಒಂದು ಬುಕ್ಕಿನಿಂದಲೇ ಅವರು ಪರಿವರ್ತಿತರಾಗಿದ್ದಾರೆ ಅಂತ ಸುಮಾರು ಕಡೆ ಅವರು ಹೇಳಿದ್ರು. ಅವರು ಸಾವಿನ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ತ್ರೀ ಲೈಫ್ಸ್ ಅಂತ ಒಂದು ಪುಸ್ತಕ, ಐ ಬಿಲೀವ್ ಅಂತ ಮತ್ತೊಂದು ಪುಸ್ತಕ, ಸಾಕ್ಷಾತ್ ಸಾವಿನ ವಿಷಯದ ಮೇಲೇನೆ ಇದೆ ತ್ರೀ ಲೈಫ್ಸ್ ಅಂತ. ತ್ರೀ ಲೈಫ್ಸ್ ಅಲ್ಲಿ ಆ ಬುಕ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ, ಮತ್ತೊಬ್ಬ ವಿದ್ಯಾವಂತ ಮನುಷ್ಯ, ಮತ್ತೊಬ್ಬ ಪೂಜಾರಿ ಅಂದ್ರೆ ಪಾದ್ರಿ ತೀರಿಕೊಂಡಾಗ ಅವರಿಗೆ ನಂತರ ಏನಾಗತ್ತೆ, ಮತ್ತು ಮತ್ತೊಬ್ಬ ಅವ್ರು ತೀರಿಕೊಂಡಾಗ ಸೂಕ್ಷ್ಮ ಲೋಕಗಳಲ್ಲಿ ಅವರಿಗೆ ಏನಾಗುತ್ತೆ, ಆಸ್ಟ್ರಲ್ ವರ್ಲ್ಡ್ಗೆ ಹೋಗ್ತಾರೆ, ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಆ ತ್ರೀ ಲೈವ್ಸ್ ಬುಕ್ ಅಲ್ಲಿ ಹೇಳಿದಾರಂತೆ. ಮತ್ತೆ ಐ ಬಿಲೀವ್ ಎಂಬ ಬುಕ್ ಅಲ್ಲಿ ಸುಂದರವಾಗಿ ಸಂಪೂರ್ಣ ಒಬ್ಬ ವ್ಯಕ್ತಿ ತೀರಿಕೊಳ್ಳುವ ಮತ್ತು ಸಾವಿನ ನಂತರದ ಲೋಕದ ಸ್ಥಿತಿಗಳನ್ನು ಹೇಳಿದ್ದಾರೆ ಐ ಬಿಲೀವ್ ಅಂತ ಒಂದು ಬುಕ್ ಅಲ್ಲಿ. ಮತ್ತೆ ಯು ಫಾರ್ ಎವರ್ ಎಂಬ ಬುಕ್ ಅಲ್ಲಿ ಅವರು ಎಲ್ಲವನ್ನೂ ನೀಡಿದ್ದಾರೆ. ಅದರಿಂದ ನಾವು ಯಾವುದೇ ಗ್ರಂಥಗಳಿಗೆ ಹೋಗ್ಬೇಕಾಗಿಲ್ಲ, ಲೋಬ್ಸಾಂಗ್ ರಾಂಪ ಅವರ ಬಳಿಗೆ ಹೋಗಿ ಅಂತ ಹೇಳ್ತಾರೆ ಗುರುಗಳು. ಪ್ರತಿಯೊಬ್ಬರು ಅವರಿಂದ ಕಲಿಬೇಕು, ಆ ಲೋಬ್ಸಾಂಗ್ ರಾಂಪ ಅವರಿಂದಲೇ ಕಲಿಬೇಕು, ಅಷ್ಟು ಅವರು ವಿವರವಾಗಿ ತಿಳಿಸಿದ್ದಾರೆ. ಸಾವಿನ ರಿಲೇಟೆಡ್ ಬುಕ್ಗಳನ್ನು ಹೇಳಿದ್ದಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಪ್ರತಿಯೊಬ್ಬರು ಲೋಬ್ಸಾಂಗ್ ರಾಂಪ ಅವರ ಪುಸ್ತಕ ಓದ್ಬೇಕು, ತುಂಬಾ ಅತ್ಯುತ್ತಮ ಪುಸ್ತಕಗಳವುಗಳು ಅಂತ. ಆಮೇಲೆ ನೆಕ್ಸ್ಟ್ ಎಲ್ಲಿ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಅನಿಬೆಸೆಂಟ್, ಲೆಡ್ಬಿಟರ್, ಆಮೇಲೆ ಬ್ಲಾವಟ್ಸ್ಕಿ ಅವರ ಪುಸ್ತಕಗಳಲ್ಲಿ ಸಾವಿನ ನಂತರದ ಅಪಾರ ಜ್ಞಾನವಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿಯ ಬುಕ್ಗಳಲ್ಲಿ ಕೂಡ ಈ ಸಾವಿನ ಬಗ್ಗೆ ತಿಳಿಸಿದ್ದಾರೆ ಅಂತ. ಅದು ಒಂದು ದೊಡ್ಡ ನಿಧಿಯೇ ಅಂತ ಹೇಳ್ತಾರೆ. ಸಾವಿನ ನಂತರದ ಬುಕ್ಕುಗಳಲ್ಲಿ ಆ ಥಿಯೋಸಾಫಿಕಲ್ ಸೊಸೈಟಿ ಒಂದು ದೊಡ್ಡ ನಿಧಿಯೇ ಆಗಿರುತ್ತೆ, ಅಷ್ಟು ಬುಕ್ಸ್ ಅಲ್ಲಿ ಇವೆ ಅಂತ. ಎಷ್ಟೋ ಲೋಕಗಳನ್ನು ನಾವು ಸಾವಿನ ನಂತರ ನೋಡ್ಬೋದು. ಆಸ್ಟ್ರಲ್, ಕಾಸಲ್, ಸುಪ್ರಾ ಕಾಸಲ್ ವರ್ಲ್ಡ್ ಇತ್ಯಾದಿ ಎಲ್ಲ ಲೋಕಗಳನ್ನು ನೋಡ್ಬೋದು. ಆ ಸಂಪೂರ್ಣ ಜ್ಞಾನ ಆ ಬುಕ್ಗಳಲ್ಲಿ ಇದೆ. ಆದ್ರಿಂದ ನೀವು ಎಲ್ಲರೂ ಆ ಬುಕ್ಕನ್ನು ಓದ್ಬೇಕು. ನಿಮಗೆ ಆಗ ಆಸ್ಟ್ರಲ್ ಬಾಡಿ ಅಂದ್ರೇನು, ಕಾಸಲ್ ಬಾಡಿ ಅಂದ್ರೇನು, ಸುಪ್ರಾ ಕಾಸಲ್ ಬಾಡಿ ಅಂದ್ರೇನು, ಎಲ್ಲವೂ ನಿರ್ವಾಣ ಶರೀರ ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ಭೂಮಿಯ ಒಳಗಿನ ಲೋಕ ಅಂದ್ರೆ ಇಂಟ್ರಾ ಟೆರೆಸ್ಟ್ರಿಯಲ್ ವರ್ಲ್ಡ್ಸ್, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ವರ್ಲ್ಡ್ಸ್, ಆಮೇಲೆ ಎಕ್ಸ್ಟ್ರಾ ಡೈಮೆನ್ಷನಲ್ ವರ್ಡ್ಸ್, ಆಯಾಮ ಲೋಕಗಳು, ಹೆಚ್ಚುವರಿ ಆಯಾಮ ಲೋಕಗಳು ಎಲ್ಲ ಕೂಡ ಈ ಬುಕ್ಗಳಲ್ಲಿ ಸಾಕಷ್ಟು ವಿವರಿಸಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕಾಗಿ ಈ ಎಕ್ಸ್ಟ್ರಾ ಡೈಮೆನ್ಷನಲ್ ಒಳಗಿನ ಲೋಕಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಪಾಲ್ ಬ್ರಂಟನ್ ಎಂಬ ಅವರ ಬುಕ್ ಓದ್ಬೇಕು, ಟಿಬೇಟಿಯನ್ ಬುಕ್ ಆಫ್ ಡೆಡ್ ಓದ್ಬೇಕು, ಮತ್ತೆ ಈಜಿಪ್ಟಿಯನ್ ಬುಕ್ ಆಫ್ ಡೆಡ್ ಓದ್ಬೇಕು. ನೇರವಾಗಿ ಸಾವಿನ ನಂತರ ಜೀವನ ಕುರಿತಾದ ಕಠೋಪನಿಷತ್ ಓದ್ಬೇಕು. ನೋಡಿ, ಅದೊಂದೇ ಬುಕ್ ಅಲ್ಲ, ಪಾಶ್ಚಾತ್ಯರ ಬುಕ್ ಮಾತ್ರ ಅಲ್ಲ, ಈ ನಮ್ಮ ಇದರಲ್ಲಿ ಆಧ್ಯಾತ್ಮಿಕ ಇದರಲ್ಲಿ ಕಠೋಪನಿಷತ್ ಅಂತ ಇದೆ ಅಂತೆ. ಆ ಬುಕ್ ಅಲ್ಲಿ ಕಂಪ್ಲೀಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸಾವಿರಾರು ಪುಸ್ತಕಗಳಿದೆ. ನೀವು ಸಾವಿನ ಬಗ್ಗೆ ತಿಳಿಯಲು ಬಯಸಿದರೆ ಈ 100 ಪುಸ್ತಕಗಳನ್ನು ಓದ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಊರಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ, ಅಂದ್ರೆ ಅವರು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಒಂದು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕಾದ್ರೆ ನೀವು ಸ್ವಿಟ್ಜರ್ಲ್ಯಾಂಡಿಗೆ ರಿಲೇಟೆಡ್ ಏನೇನ್ ಬುಕ್ಸ್ ಇದೆ ಅದೆಲ್ಲ ಓದ್ಬೇಕು. ಅದೇ ತರ ನೀವು ಸಾವಿನ ಬಗ್ಗೆ ತಿಳ್ಕೊಬೇಕಿದ್ರೆ ಈ ಸಾವಿಗೆ ರಿಲೇಟೆಡ್ ಇಷ್ಟೆಲ್ಲ ನಾನು ಬುಕ್ಸ್ ಹೇಳಿದೀನಲ್ಲ ಅದನ್ನು ಓದ್ಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹೇಳುದಾದರೆ ಸಾವು ಎಂಬುದೇ ಇಲ್ಲ, ನೀವು ಸಂತೋಷದಿಂದ ಜೀವಿಸಲು ಇದಿಷ್ಟೇ ಸಾಕು. ನಮ್ಗೆ ನೋಡಿ, ಈಗ ಈ ಎಲ್ಲ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಸಾವಿನ ಬಗ್ಗೆ ಭಯ ಇಲ್ಲ. ಯಾಕೆಂದ್ರೆ ನಮ್ಗೆ ಸಾವು ಇಲ್ಲ, ನಾವು ಆತ್ಮ, ನಾವು ದೇಹ ಅಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ. ಅದರಿಂದಲೇ ನಾವು ಸಂತೋಷದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಗುರುಗಳು. ಇದಿಷ್ಟೇ ಸಾಕು, ಸಾವು ಇಲ್ಲ, ನಿಮಗಾಗಿ ಹಲವಾರು ಶರೀರಗಳಿವೆ, ಅಸಂಖ್ಯಾತ ಲೋಕಗಳಿವೆ, ಇದಿಷ್ಟೇ ಸಾರಾಂಶ ಇದರದ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಈ 7 ಶರೀರಗಳ ಬಗ್ಗೆ ಗುರುಗಳು ಹೇಳ್ತಾರೆ.
ಭೌತಿಕ ಶರೀರ, ಇದು ಎಲ್ಲರೂ ಒಂದ್ಸತಿ ನಾವು ನೋಡ್ಕೊಂಡಿದೀವಿ ಆಲ್ರೆಡಿ. ಭೌತಿಕ ಶರೀರ, ಪ್ರಾಣಮಯ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಕಾಸ್ಮಿಕ್ ಶರೀರ ಮತ್ತೆ ನಿರ್ವಾಣ ಶರೀರ. ಹೀಗೆ 7 ಶರೀರಗಳಿದೆ ಅಂತ. ಈ ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳು ಯಾವ ತರ ಇದೆ ಅದೇ ತರ 7 ಶರೀರಗಳಿವೆ ಅಂತ ಹೇಳ್ತಾರೆ ಗುರುಗಳು. ಥಿಯೋಸಫಿಯಲ್ಲಿ ಈ 7 ಬಾಡೀಸ್ ಅಂತ ಒಂದು ಪುಸ್ತಕ ಇದೆ ಅಂತೆ. ಥಿಯೋಸಫಿಕಲ್ ಸೊಸೈಟಿ ಅವರದ್ದು 7 ಬಾಡೀಸ್ ಅಂತ ಇದೆ, ನೀವು ಅದನ್ನು ಓದಿ ಅಂತ ಹೇಳ್ತಾರೆ. ಸಾಧಕ ತನ್ನ ಜ್ಞಾನೋದಯಕ್ಕಾಗಿ ಮುಂದೆ ಏನು ಮಾಡಬಹುದು ಅಂತ ಆ ಬುಕ್ಕಲ್ಲಿ ಇದೆ ಅಂತ ಹೇಳ್ತಾರೆ. ಆಟೋಬಯೋಗ್ರಫಿ ಆಫ್ ಯೋಗಿ ಅದು ಕೂಡ ಓದ್ಬೇಕಂದ್ರೆ ಇಲ್ಲಿ ಯಾವ ಯಾವ ಪುಸ್ತಕಗಳನ್ನು ಓದಿದ್ರೆ ನಿಮ್ಗೆ ಸಾವಿನ ಬಗ್ಗೆ ಎಷ್ಟು ಜ್ಞಾನ ತಿಳ್ಕೋಬಹುದು ಅಂತ ಹೇಳ್ತಾರೆ ಗುರುಗಳು. ಇದು ಜ್ಞಾನೋದಯ ಎಂಬುದು ಒಂದು ದೊಡ್ಡ ಕೋರ್ಸು. ಇಂಜಿನಿಯರಿಂಗ್ ಅಲ್ಲಿ ನಾವು 5 ಇಯರ್ಸ್ ಕೋರ್ಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತೀವಿ ಅಲ್ವಾ, ಈಗ 4 ವರ್ಷದ್ದಾಗಿದೆ. ಅವ್ರು ಆಗ 5 ವರ್ಷ ಹೇಳ್ತಾರೆ. 5 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ನಾವು ಕಾಲೇಜಿಗೆ ಪ್ರತಿದಿನ ಹೋಗಿ ಬಂದು ಕಲಿತೀವಲ್ಲ, ಅದೇ ತರ ಈ ಆಧ್ಯಾತ್ಮಿಕವಾಗಿ ಬೆಳೆಯಲು ನಾವು ಸಾಕಷ್ಟು ಪುಸ್ತಕಗಳನ್ನು ಓದುವ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಮಹಾನ್ ಗುರುಗಳ ಮತ್ತು ಮಹಾನ್ ಪುಸ್ತಕಗಳ ಉದಾಹರಣೆಯನ್ನು ನೀಡಿದಾಗ ಯಾರೇ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ಸೂಕ್ಷ್ಮ ವ್ಯಕ್ತಿ, ಅವನಿಗೆ ಒಂದು ಗ್ರಹಿಕೆ, ಒಂದು ಸೂಕ್ಷ್ಮತೆ ಇದ್ರೆ ಅಲ್ಲಿ ಅವನಿಗೆ ಸಾಕಷ್ಟು ಪ್ರೇರಣೆ ಇರುತ್ತೆ ಅಂತೆ. ಅಂದ್ರೆ ಈ ಉದಾಹರಣೆ ಕೊಟ್ಟಾಗ ನಾವು ಇಂಥವರ ಬುಕ್ ಓದ್ಬೇಕು, ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದಾಗ್ಲೇ ಅವನಿಗೆ ಅರ್ಥ ಆಗುತ್ತೆ. ಅವನು ಆ ವ್ಯಕ್ತಿಗೆ ಸಾಕಷ್ಟು ಪ್ರೇರಣೆ ಸಿಕ್ಕಿ ಅವನು ಈ ಒಂದು ಸಣ್ಣ ಮಾಹಿತಿಯಿಂದಲೇ ಅವನು ಜ್ಞಾನೋದಯ ಪಡ್ಕೋಬಹುದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಬುದ್ಧಿವಂತ. ಅವರು ಲೋಬ್ಸಾಂಗ್ ರಾಂಪ ಅವರಂತ ಮಹಾತ್ಮರ ಬುಕ್ಕುಗಳನ್ನು ಓದಿ ಜ್ಞಾನ ಪಡ್ಕೋಬೇಕು ಅಂತ ಹೇಳ್ತಾರೆ. ನಿಮಗಾಗಿ ನೀಡಿದ ಹೋಮ್ ವರ್ಕ್ ನೀವು ಮಾಡ್ಲಿಲ್ಲ ಅಂದ್ರೆ ಕೇವಲ ಕ್ಲಾಸ್ ವರ್ಕಿನಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಈ ತರ ಓದ್ಬೇಕು, ಬುಕ್ ಓದ್ಬೇಕು, ನಾವೆಲ್ಲ ಈಗ ಸಣ್ಣದಾಗಿ ಹೇಳ್ಬಿಟ್ಟು ಸಾವಿಲ್ಲ, ಅದು ಆ ಲೋಕ ಇದೆ, ಈ ಲೋಕ ಇದೆ ಎಲ್ಲ ಹೇಳ್ಬಿಟ್ಟು ನಾವು ಇಂಥ ಬುಕ್ಗಳನ್ನು ರೆಫರ್ ಮಾಡ್ತೀವಿ, ಓದಿ ಅಂತ ಹೇಳ್ತೀವಿ. ನೀವು ಅದನ್ನು ಓದ್ಲಿಲ್ಲ ಅಂದ್ರೆ ನಿಮ್ಗೆ ಬರೀ ಕ್ಲಾಸ್ ವರ್ಕ್ ಇಂದ ಸಾಧ್ಯವೇ ಇಲ್ಲ. ನೀವು ಹೋಮ್ ವರ್ಕ್ ಮಾಡ್ಲೇಬೇಕು, ಅಂದ್ರೆ ಸ್ವಾಧ್ಯಾಯ ಮಾಡ್ಲೇಬೇಕು ಅಂತಾರೆ ಗುರುಗಳು. ಇದೇ ತರ ಹೀಗೆ ಸಾವಿನ ನಂತರದ ಜೀವನದ ಬಗ್ಗೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾವಿರಾರು ಪುಸ್ತಕಗಳಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಒಂದು ಸಂದರ್ಶನದಲ್ಲಿ ಸ್ವಲ್ಪವೇ ವಿಷಯವನ್ನು ತಗೊಂಡಿದ್ದಾರೆ ಗುರುಗಳು. ಈ ಈಗ ಸಾವು ಇಲ್ಲ ಅಂತ ಗೊತ್ತಾಯ್ತು, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾವ್ಯಾವ್ದು ಬುಕ್ಕುಗಳು ಓದ್ಬೇಕು, ನಾವು ಸ್ವಾಧ್ಯಾಯ ಮಾಡ್ಬೇಕು ಎಂಬುದನ್ನು ಹೇಳಿದ್ದಾರೆ. ಮುಂದೆ ಈ ಆತ್ಮ ಯಾವ ತರ ವಿಕಾಸ, ಸಾವಿನ ನಂತರ ಪ್ರತಿಯೊಂದು ಹಂತದಲ್ಲೂ ಕೂಡ ಆತ್ಮ ಯಾವ ತರ ವಿಕಾಸ ಆಗ್ತದೆ ಅಂತ ಹೇಳ್ತಾರೆ. ಆತ್ಮವು ನಿರಂತರವಾಗಿ ವಿಕಸನಗೊಳ್ಳುತ್ತದೆ, ಜ್ಞಾನವನ್ನು ಸಂಗ್ರಹಿಸುತ್ತದೆ, ಅನುಭವಗಳನ್ನು ಪಡೆಯುತ್ತದೆ. ಇದನ್ನೇ ವಿಕಾಸ, ಎವಲ್ಯೂಷನ್ ಅಂತ ಹೇಳ್ತಾರೆ. ಪ್ರತಿಯೊಂದು ಜನ್ಮದಲ್ಲೂ ನೀವು ಅನುಭವಗಳನ್ನು ಸಂಗ್ರಹಿಸ್ತೀರಿ. ಅದೀಗ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ನಾವು ನೋಡಿದ್ದೀವಿ, ಅದೃಷ್ಟ ದುರಾದೃಷ್ಟದಲ್ಲಿ ಪ್ರತಿಯೊಂದು ಜನ್ಮ, ಒಂದೊಂದು ಜನ್ಮದಲ್ಲಿ ಕೂಡ ಅದರದ್ದು ಒಳ್ಳೆಯದೋ ಕೆಟ್ಟದೋ ಏನೋ ಒಂದು ಅದು ಆ ಆತ್ಮ ಆ ದೇಹವನ್ನು ಧಾರಿಸಿದ ಮೇಲೆ ಆ ಅನುಭವಗಳನ್ನು ಪಡ್ಕೊಳ್ತದಲ್ಲ, ಆ ಅನುಭವಗಳನ್ನೆಲ್ಲ ನಾವು ಸಂಗ್ರಹಿಸ್ತದೆ. ಜನ್ಮವಿಲ್ಲದ ಸ್ಥಿತಿಯಲ್ಲೂ ಕೂಡ ಅನುಭವ ಪಡೆಯುತ್ತೀರಿ. ಅಂದ್ರೆ ಈ ಒಂದು ಜನ್ಮ ಮುಗಿಸಿ ನಾವು ಮೇಲಿನ ಲೋಕಕ್ಕೆ ಹೋದ್ಮೇಲೆ ಎಷ್ಟೋ ವರ್ಷಗಳು ಕಾಯ್ಬೇಕು. ನಾವು ಈ ವಾಪಸ್ ಮತ್ತೊಂದು ಸೆಲೆಕ್ಷನ್ ಮಾಡ್ಬೇಕಾದ್ರೆ, ಬಾಡಿ ಸೆಲೆಕ್ಷನ್ ದೇಹವನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಎಷ್ಟೋ ವರ್ಷಗಳು ಕಾಯ್ಬೇಕಂತೆ. ಆ ಟೈಮಲ್ಲಿ ಕೂಡ ನಾವು ಅನುಭವಗಳನ್ನು ಪಡೆಯುತ್ತೀವಿ ಅಂತ ಹೇಳ್ತಾರೆ. ಜನ್ಮವಿಲ್ಲದ ಸ್ಥಿತಿಯಲ್ಲಿ ಕೂಡ ಅನುಭವಗಳನ್ನು ಪಡೆಯುತ್ತೀರಿ. ಆಸ್ಟ್ರಲ್ ಲೋಕದಲ್ಲಿ, ಕಾರಣ ಲೋಕದಲ್ಲಿ, ಭೌತಿಕ ಲೋಕದಲ್ಲೂ ಕೂಡ ಅನುಭವಗಳನ್ನು ಪಡೆದು ಪ್ರತಿಯೊಂದು ಅನುಭವದೊಂದಿಗೆ ಕೂಡ ಆತ್ಮ ಉನ್ನತಕ್ಕೆ ಇರುತ್ತದೆ. ಗ್ರಾಜುಯೇಟಿಂಗ್ ಸ್ಲೋಲಿ ಗ್ರಾಜುಯೇಟ್ ಆಗ್ತಾ ಇರ್ತದೆ ಆತ್ಮ ಅಂತ. ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಾಗ ನಿಮಗೆ ಹೇಗೆ ಮಾಹಿತಿ ಸಿಗುತ್ತದೋ ಅದೇ ರೀತಿ ನಾನು ಯಾಕೆ ಫೇಲ್ ಆದೆ, ನಾನು ಯಾಕೆ ಪಾಸ್ ಆದೆ ಅಂತ ಎಕ್ಸಾಮ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆ ಫೇಲ್ ಆಗ್ಲಿಕ್ಕೆ ಕಾರಣ ಗೊತ್ತಾಗ್ತದೆ, ಅದು ಒಂದು ಅನುಭವ ಅಂತ ಹೇಳಿದವರು. ಈ ತರನೇ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಾಗಲೆಲ್ಲ ನೀವು ಮುನ್ನಡೆಯುತ್ತೀರಿ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ಪ್ರತಿಯೊಂದು ಆತ್ಮವು ಪ್ರಗತಿ ಹೊಂದುತ್ತಲೇ ಇರುತ್ತದೆ. ಅಂದ್ರೆ ಹಿಟ್ಲರ್ ಆಗ್ಲಿಕ್ಕೂ ಕೂಡ ಅನುಭವ ಪಡ್ಕೊಂಡಿದ್ದಾನೆ. ಅದೇ ತರ ಬುದ್ಧ ಆಗ್ಲಿಕ್ಕೂ ಕೂಡ ಅನುಭವ ಪಡ್ಕೊಂಡಿದ್ದಾನೆ. ಅವರು ಪ್ರಗತಿ ಹೊಂತಲೇ ಅವರು
ಅವರ ಆತ್ಮವನ್ನು ಉನ್ನತ ಸ್ತರಕ್ಕೆ ಏರಿಸಿದ್ದಾರೆ. ಅದೇ ತರ ವೀರಪ್ಪನಾಗಿ ಏನೋ ಒಂದು ಮಾಡಿದಾಗಲೂ ಕೂಡ ಪ್ರಗತಿ ಹೊಂದುತ್ತಲೇ ಇದ್ರು ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಂತ ಅನುಭವ ಮತ್ತು ಜ್ಞಾನದ ಮೂಲಕ ಪ್ರಗತಿ ಹೊಂದುತ್ತಾನೆ. ಇಡೀ ಬ್ರಹ್ಮಾಂಡವೇ ಪ್ರಗತಿ ಹೊಂದುತ್ತದೆ. ಪ್ರತಿಯೊಂದು ಜೀವಿ, ಸಸ್ಯ, ಪ್ರಾಣಿ, ಮನುಷ್ಯ, ದೇವರು ಕೂಡ ಪ್ರಗತಿ ಹೊಂದುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ದೇವರು ಕೂಡ ಪ್ರಗತಿ ಹೊಂದುತ್ತಾರೆ ಅಂತ ಹೇಳಿದಾಗ ಗುರುಗಳೊಂದು ಎಕ್ಸಾಂಪಲ್ ಕೊಡ್ತಾರೆ. ಎಕ್ಸಾಂಪಲ್ ಅಲ್ಲ, ಅವರು ಒಂದು ಈ ಶಿವನದ್ದೇ ಎಕ್ಸಾಂಪಲ್ ಕೊಡ್ತಾರೆ. ಒಮ್ಮೆ ಆಸ್ಟ್ರಲ್ ಮಾಸ್ಟರ್ಗಳಿಗೆಲ್ಲ ಶಿವನ ದರ್ಶನ, ಶಿವ ಹೈಯೆಸ್ಟ್ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಧ್ಯಾನದಲ್ಲಿ ತುಂಬಾ ಎತ್ತರದ ಸ್ತರಕ್ಕೆ, ಉನ್ನತ ಸ್ಥಾಯಿಗೆ ಏರಿದ ಒಬ್ರು ದೇವತಾ ಮನುಷ್ಯ ಅಂತ ಹೇಳಿ ಎಲ್ಲರೂ ಅವರನ್ನು ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅವರ ದರ್ಶನ ಪಡ್ಕೋಬೇಕು ಅಂತ ಹೇಳಿ, ಶಿವನ ದರ್ಶನ ಪಡ್ಕೋಬೇಕು ಅಂತ ಹೇಳಿ ಆಸ್ಟ್ರಲ್ ಮಾಸ್ಟರ್ಗಳಿಗೆ ಆಸೆ ಆಗ್ತದಂತೆ. ಆಗ ಅವರು ಆಸ್ಟ್ರಲ್ ಶರೀರದಲ್ಲಿ ಧ್ಯಾನ ಮಾಡ್ತಾರಂತೆ. ಅಲ್ಲಿಂದ ಹೊರಬಂದು ಕಾರಣ ಶರೀರಕ್ಕೆ ಬಂದು ಹೋಗ್ತಾರಂತೆ. ಕಾರಣ ಶರೀರದಿಂದ ಮಹಾಕಾರಣ ಶರೀರಕ್ಕೆ ಹೋಗಿ ಧ್ಯಾನ ಮಾಡ್ತಾರಂತೆ. ಆಗ ಆ ಮಹಾಕಾರಣ ಶರೀರದ ಎಲ್ಲೋ ಒಂದು ಕಡೆ ಶಿವನಿರ್ತಾರಂತೆ. ಅವರು ಯಶಸ್ವಿಯಾಗಿ ಶಿವನ ಬಳಿಗೆ ತಲುಪುತ್ತಾರೆ. ಆ ಮಹಾಕಾರಣ ಲೋಕಕ್ಕೆ ಹೋಗಿ, ಮಹಾಕಾರಣ ಶರೀರದಿಂದ ಮಹಾಕಾರಣ ಲೋಕಕ್ಕೆ ಹೋಗಿ ಶಿವನನ್ನು ಹುಡುಕ್ತಾರೆ. ಶಿವ ಸಿಗ್ತಾನೆ. ಅವರು ನೋಡಿದಾಗ ಶಿವ ಧ್ಯಾನ ಮಾಡ್ತಾ ಇದ್ರಂತೆ. ಅಲ್ಲಿ ಎಲ್ರೂ ಕೂಡ ಶಿವನ ಮುಂದೆ ಕುತ್ಕೊಂಡು ತುಂಬಾ ಸಮಯದ ನಂತರ ಶಿವ ಕಣ್ತೆರಿತಾನಂತೆ. ಓ, ನೀವೆಲ್ಲ ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾರಂತೆ ಗುರುಗಳು. ಶಿವ ಆಗ ಅವ್ರು ಶಿವನ ಹತ್ರ ಕ್ವಶನ್ ಕೇಳುವ ಬದಲು ಅವರಿಗೆ ಆಶ್ಚರ್ಯ ಆಗ್ತದಂತೆ. ಅವ್ರು ಹೇಳ್ತಾರೆ, ಸ್ವಾಮೀಜಿ, ನೀವೇ ಈ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರು, ನಿಮ್ಮ ದರ್ಶನ ಪಡೆಯಲು ನಾವು ಬಂದ್ವಿ, ಆದ್ರೆ ನೀವೇ ಧ್ಯಾನ ಮಾಡ್ತಿದ್ದೀರಲ್ಲ, ಏಕೆ ಮಾಡ್ತಿದ್ದೀರಿ ಅಂತ ಕೇಳ್ತಾರಂತೆ. ಆಗ ಶಿವ ಹೇಳ್ತಾರಂತೆ, ನನ್ನ ಮೇಲಧಿಕಾರಿ ಅಂದ್ರೆ ನನ್ನ ಬಾಸ್ ಎಲ್ಲೋ ಇದ್ದಾರೆ, ಅವರನ್ನು ಹುಡುಕ್ತಾ ಇದ್ದೀನಿ ನಾನು. ಅವರ ಹುಡುಕಾಟಕ್ಕೋಸ್ಕರ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ನೀವು ನನ್ನ ಬಗ್ಗೆ ಚಿಂತಿಸ್ಬೇಡಿ, ನೀವು ಬಂದ ಕೆಲಸ ನೋಡಿ ಅಂತ ಹೇಳ್ತಾರಂತೆ ಅವರು. ಅಂದ್ರೆ ಈ ದೇವರುಗಳು ಕೂಡ ಪ್ರಗತಿ ಹೊಂದ್ತಾ ಇದ್ದಾರೆ ಎಂಬುದಕ್ಕೆ ಈ ಶಿವನ ಉದಾಹರಣೆಯನ್ನು ಹೇಳಿದ್ದಾರೆ ಅವರು. ಅಂದ್ರೆ ವಿಕಾಸಕ್ಕೆ ಕೊನೆಯೇ ಇಲ್ಲ. ಎಲ್ಲರೂ ಕೂಡ ಪ್ರಗತಿ ಹೊಂದಲೇ ಇರ್ತಾರೆ. ಯಾವುದಕ್ಕೂ ಕೂಡ ಕೊನೆ ಎಂಬುದೇ ಇಲ್ಲ ಅಂತ ಹೇಳ್ತಾರೆ. ಆತ್ಮವು ಯಾವಾಗಲೂ ವಿಕಸನಗೊಳ್ಳುತ್ತಲೇ ಇರ್ತದೆ. ನೀವು ಏನೇ ಮಾಡಿದರೂ ಅಥವಾ ಮಾಡದಿದ್ರೂ ಕೂಡ ವಿಕಸನ ಹೊಂದುತ್ತಲೇ ಇರ್ತೀರಾ. ಸೋಲಲಿ ಗೆಲ್ಲಲಿ ಪ್ರತಿಯೊಂದು ಅನುಭವದೊಂದಿಗೂ ಕೂಡ ನೀವು ವಿಕಾಸ ಆಗ್ತಾನೆ ಇರ್ತೀರಾ, ಅಂದ್ರೆ ಪ್ರಗತಿ ಹೊಂದ್ತಾ ಇರ್ತೀರಾ. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಆಧ್ಯಾತ್ಮಿಕತೆ ಅರ್ಥವಾಗ್ತದೆ. ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಸಂತೋಷದಲ್ಲಿ ಇರಬಹುದು. ಸಂತೋಷದಿಂದಿದ್ದಾಗ ಮಾತ್ರ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಭೌತಿಕ ಶರೀರದ ಆರೋಗ್ಯವು ಮನಸ್ಸಿನ ಸಂತೋಷವನ್ನು ಅವಲಂಬಿಸಿದೆ. ಎಷ್ಟೋ ಕಡೆ ನಾವು ನೋಡ್ತೀವಿ, ಮನಸ್ಸು ಸಂತೋಷ ಇದ್ರೆ ನಾವು ಆರೋಗ್ಯವಂತರಾಗಿರ್ತೀವಿ. ಮನಸ್ಸಿಗೆ ಸಂತೋಷ ಆಧ್ಯಾತ್ಮಿಕ ವಿಜ್ಞಾನದ ಜ್ಞಾನವನ್ನು ಅವಲಂಬಿಸಿದೆ. ಮನಸ್ಸಿಗೆ ಯಾವಾಗ ಸಂತೋಷ ಸಿಗುತ್ತೆ, ನಾವು ಆಧ್ಯಾತ್ಮಿಕವಾಗಿ ಜ್ಞಾನ ಸಂಪಾದನೆ ಮಾಡ್ಬೇಕು. ಆಗಷ್ಟೇ ನಾವು ಮನಸ್ಸಲ್ಲಿ ಸಂತೋಷವಾಗಿರುತ್ತೆ, ಆಗಷ್ಟೇ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಆತ್ಮದ ಬೆಳವಣಿಗೆ ಬಗ್ಗೆ ಚಿಂತಿಸುವ ಅಗತ್ಯವೇ ಇಲ್ಲ. ಅದು ಯಾವಾಗಲೂ ಬೆಳೀತಾನೆ ಇರ್ತದೆ. ಅದೊಂದು ನೈಸರ್ಗಿಕ ಕ್ರಿಯೆ. ಆತ್ಮ ಜನ್ಮ ಪಡ್ಕೊಂಡು ಅದು ಅಭಿವೃದ್ಧಿ, ಅದು ಆ ಪ್ರಗತಿ ಹೊಂದಲೇ ಇರ್ತದೆ ಅಂತ. ಅಂದ್ರೆ ಧ್ಯಾನ ಮಾಡುವ ಮೂಲಕ, ಪುಸ್ತಕಗಳನ್ನು ಓದುವುದು ಅಂದ್ರೆ ಸ್ವಾಧ್ಯಾಯ ಮಾಡುವ ಮೂಲಕ, ಮತ್ತು ಸಜ್ಜನ ಸಾಂಗತ್ಯ, ನನಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ನೀವು ನಿಮ್ಮ ಆತ್ಮದ ಬೆಳವಣಿಗೆಯನ್ನು ಜಾಗೃತಗೊಳಿಸಬಹುದು ಅಥವಾ ವೇಗ ಮಾಡ್ಕೋಬಹುದು. ಈಗ ಇದೆಲ್ಲ ಮಾಮೂಲಿ, ನೀವು ಏನ್ ಮಾಡ್ಲಿಲ್ಲ ಅಂದ್ರೂ ಆತ್ಮ ಪ್ರಗತಿ ಹೊಂದಲೇ ಇರ್ತದೆ. ಆದ್ರೆ ನಿಧಾನ. ಅದೇ ನೀವು ಪುಸ್ತಕಗಳನ್ನು, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲವನ್ನು, ಧ್ಯಾನ ಎಲ್ಲವನ್ನು ಮಾಡ್ತಾ ಹೋದ್ರೆ ನಿಮ್ಮ ಆತ್ಮ ಬಹು ವೇಗದಲ್ಲಿ ಒಂದು ಬೆಳವಣಿಗೆಯನ್ನು ಕಾಣಬಹುದು ಅಂತ ಹೇಳ್ತಾರೆ. ಪುಸ್ತಕಗಳನ್ನು ಓದದೆ, ಇತರ ಅನುಭವಗಳನ್ನು ಕೇಳದೆ, ಪ್ರಶ್ನೆ ಕೇಳದೆ, ಅಂದ್ರೆ ಸಜ್ಜನ ಸಾಂಗತ್ಯ, ಧ್ಯಾನ ಮಾಡದಿದ್ದರೂ ಸಹ ನೀವು ಪ್ರಗತಿ ಹೊಂದಲೇ ಇರ್ತೀರಿ. ಬಟ್ ಇದೆಲ್ಲವೂ ನಿಧಾನದ ಗತಿಯಲ್ಲಿ ನಡೆಯುತ್ತದೆ ಅಂತ ಹೇಳ್ತಾರೆ. ತಕ್ಷಣವೇ ಏನ್ ಮಾಡ್ಲು ನೀವು ಏನಾದ್ರು ಮಾಡ್ಬೇಕಂತ ಏನೋ ಒಂದು ಯೋಚನೆ ಮಾಡಿದ್ರು ಸಾಕು, ನೀವು
ಪ್ರಗತಿ ಹೊಂದಿರಿ. ಯಾಕಂದ್ರೆ ಪ್ರತಿಯೊಂದು ಪ್ರಯತ್ನ ಅಥವಾ ಜ್ಞಾನವು ನಿಮಗೆ ಅನುಭವ ನೀಡುತ್ತೆ. ಏನೋ ಒಂದು ಮಾಡ್ಬೇಕು ಅಂತ ಹೇಳಿದಾಗ ನಾವು ಯಾವ ತರ ಮಾಡ್ಬೇಕು ಎಲ್ಲ ನಾವು ಯೋಚನೆ ಮಾಡ್ತೀವಲ್ಲ, ಅದು ಕೂಡ ಒಂದು ಜ್ಞಾನವೇ ಆಗುತ್ತೆ. ಇವೆಲ್ಲವನ್ನು ಈ ಒಂದು ಜ್ಞಾನವನ್ನು ನೀವು ಏನೇ ಮಾಡಿದ್ರು ಆ ಜ್ಞಾನ ಸಂಪಾದನೆ ಮಾಡ್ತಾನೆ ಇರ್ತೀವಿ ನಾವು. ಈ ಅನುಭವ, ಇಷ್ಟಿಷ್ಟು ಸಣ್ಣ ಅನುಭವ ಕೂಡ ಇದೊಂದು ಅನುಭವದ ಬ್ಯಾಂಕ್ ಅನ್ನು ಹೆಚ್ಚಿಸ್ತದೆ. ನಿಮ್ಮದ ಜ್ಞಾನದ ಬ್ಯಾಂಕ್ ಹೆಚ್ಚುತ್ತಲೇ ಇರುತ್ತೆ. ಪ್ರತಿಯೊಂದು ಅನುಭವವನ್ನು ನಾವು ಸ್ಟೋರ್ ಮಾಡ್ಕೊಂಡು ಜ್ಞಾನ ಸಂಪಾದನೆ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಕಣ್ಣಿದ್ದರೂ ನೋಡಲಾದ ಕುರುಡರಿಗೆ ಕಣ್ಣಿದ್ದರೂ ನೋಡಲಾಗದ ಕುರುಡರಿಗೆ ಮಾತ್ರ ಈ ಆತ್ಮವಿಕಾಸ ಕಾಣುವುದಿಲ್ಲ. ಆತ್ಮದ ವಿಕಾಸ ಯಾರಿಗೆ ಕಾಣುವುದಿಲ್ಲ ಅಂದ್ರೆ ಕಣ್ಣಿದ್ರೂ ನೋಡಲಾಗದ ಕಿವುಡ. ಅಂದ್ರೆ ಈ ಜ್ಞಾನ ಸಂಪಾದನೆಯಿಂದ ನಮಗೆ ಒಳಗಣ್ಣು ತೆರೆಕೊಳ್ತದಲ್ವಾ, ಥರ್ಡ್ ಐ ಓಪನ್ ಆಗುತ್ತೆ. ಥರ್ಡ್ ಐಯಿಂದಾಗಿ ನಾವು ಎಲ್ಲಾ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಈ ಕಣ್ಣಿದ್ದರೂ ನೋಡಲಾಗದ ಕುರುಡರಿಗೆ ಮಾತ್ರ ಈ ಆತ್ಮದ ವಿಕಾಸ ಕಾಣುವುದಿಲ್ಲ. ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಗೊತ್ತಾಗಲ್ಲ, ಸನ್ನಿವೇಶ ಅಲ್ಲೇ ಇರುತ್ತದೆ. ಆದರೆ ಕುರುಡಾದ್ರಿಂದ ಮಾತ್ರ ಕಾಣುವುದಿಲ್ಲ. ಎಲ್ಲನೂ ಇರುತ್ತೆ ಅಲ್ಲಿ, ಬಟ್ ಅವರ ಕಣ್ಣು ಕುರುಡು, ಅವರ ಜ್ಞಾನದ ಕುರುಡು ಅವರನ್ನು ಆವರಿಸಿರುತ್ತದೆ. ಆದ್ರಿಂದ ಅವರಿಗೆ ಏನು ಕಾಣಿಸುವುದಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ಅವನ ತಾಯಿ ತೀರ್ಕೊಂಡಿರ್ತಾರಂತೆ. ಅವನು ಜೋರಾಗಿ ಅಳ್ತಾ ಇರ್ತಾನಂತೆ. ಆಗ ಅಲ್ಲಿ ಒಬ್ಬ ಸಾಧು ಬಂದು, ಏನಕ್ಕಪ್ಪ ಅಳ್ತಾ ಇದ್ಯಾ ಅಂತಂದ್ರೆ, ನನ್ನ ತಾಯಿ ಸತ್ತು ಹೋದ್ಲು ಅಂತ ಹೇಳ್ತಾನಂತೆ ಅವನು. ಅದಕ್ಕೆ ಸಾಧು ಹೇಳ್ತಾರಂತೆ, ನಿನ್ನ ತಾಯಿ ಸಾಯ್ಲಿಲ್ಲ, ನಿನ್ನ ತಾಯಿಯನ್ನು ನೋಡಬಲ್ಲ ನಿನ್ನ ಕಣ್ಣುಗಳು ಸತ್ತು ಹೋಗಿದೆ. ಅಂದ್ರೆ ನೀನು ಜ್ಞಾನದಿಂದ ಕುರುಡಾಗಿದ್ಯಾ, ನಿನ್ನ ತಾಯಿ ಸಾಯ್ಲಿಲ್ಲ. ಅಂದ್ರೆ ಏನರ್ಥ ಅಂದ್ರೆ, ನಾವು ಆತ್ಮಜ್ಞಾನಿಗಳಾದಾಗ, ಅಂದ್ರೆ ನಾವು ಈ ಆಧ್ಯಾತ್ಮಿಕದಲ್ಲಿ ಇದ್ರೆ ನಮಗೆ ಅರ್ಥ ಆಗತ್ತೆ ಏನು ನಮ್ಗೆ ಸಾವು ಇಲ್ಲ ಎಂಬುದು. ಸಾವು ಇಲ್ಲ, ಈ ದೇಹ ಮಾತ್ರ ಹೋಗಿದೆ, ದೇಹವನ್ನು ಮಾತ್ರ ನಾವು ತ್ಯಾಗ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ನಿನ್ನ ತಾಯಿ ಸಾಯ್ಲಿಲ್ಲ, ನಿನ್ನ ತಾಯಿಯನ್ನು ನೋಡಬಲ್ಲ ನಿನ್ನ ಕಣ್ಣುಗಳು ಸತ್ತು ಹೋಗಿದೆ. ನಿನಗೆ ಸತ್ತ ಕಣ್ಣುಗಳಿವೆ, ನಿನ್ನ ತಾಯಿ ಸತ್ತಿಲ್ಲ, ಅವಳು ನಿನ್ನೊಂದಿಗೆ ಇದ್ದಾಳೆ. ಆದರೆ ನಿನ್ನ ಕಣ್ಣುಗಳು ಸತ್ತಿದ್ದರಿಂದ ಅವಳು ನಿನಗೆ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಂದು ಕಡೆ ಕೂಡ ಆತ್ಮದ ಬೆಳವಣಿಗೆಯನ್ನು ನೋಡುವ ಕಣ್ಣುಗಳು ನಿಮಗೆ ಇಲ್ಲದೆ ಇದ್ದಾಗ ನಿಮ್ಮ ಆತ್ಮಗಳು ನಿಮಗೆ ಕಾಣಿಸುವುದಿಲ್ಲ. ಕೇವಲ ಎಲ್ಲೆಡೆ ಕೂಡ ಕಷ್ಟ ನಷ್ಟ ಮಾತ್ರ ಕಾಣಿಸ್ತದೆ. ಎಲ್ಲ ಕಡೆನೂ ಕೂಡ ಒಂಥರ ನೆಗೆಟಿವ್ ಆಗಿಯೇ ನೀವು ಥಿಂಕ್ ಮಾಡ್ತೀರಾ. ಎಲ್ಲ ಕಡೆನೂ ಹಿನ್ನಡೆ ಆದಂಗೆ ಕಾಣಿಸ್ತಾ ಇದೆ ಅಂತ. ಅಂದ್ರೆ ಎಲ್ಲಿ ಕೂಡ ಹಿನ್ನಡೆ ಇಲ್ಲ, ಎಲ್ಲೆಡೆಯೂ ಪ್ರಗತಿ ಮಾತ್ರವೇ ಇದೆ. ಅಂದ್ರೆ ಎಲ್ಲಾ ಕಡೆನೂ ಉನ್ನತಿ ಆಗ್ತಾನೆ ಇದೆ, ಪ್ರೋಗ್ರೆಸ್ ಆಗ್ತಾನೆ ಇದೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ನೋಡ್ಲಿಕ್ಕೆ ನಿಮ್ಗೆ ಕಣ್ಣಿರ್ಬೇಕು. ಆ ಕಣ್ಣು ಯಾವುದು ಅಂದ್ರೆ ಅದೇ ಆಧ್ಯಾತ್ಮಿಕ ವಿಜ್ಞಾನದ ಕಣ್ಣು. ಅಂದ್ರೆ ಸ್ಪಿರಿಚುವಲ್ ಸೈನ್ಸ್ ಐ ಅಂತ ಹೇಳ್ತಾರೆ, ಜ್ಞಾನಿಕ್ ಐ ಅಂತ ಹೇಳ್ತಾರೆ ಗುರುಗಳು. ಜ್ಞಾನ ಅಂದ್ರೆ ಸ್ಪಿರಿಚುವಾಲಿಟಿ, ಸೈನ್ಸ್ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್. ಜ್ಞಾನ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್, ಸ್ಪಿರಿಚುವಲ್ ಸೈಂಟಿಸ್ಟ್ ಅಂದ್ರೆ ಜ್ಞಾನಿ ಅಂತ ಹೇಳ್ತಾರೆ. ಅದನ್ನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಕರೆಯಲಾಗ್ತದೆ. ಜ್ಞಾನಿ ಎಂದರೆ ಆಧ್ಯಾತ್ಮಿಕ ವಿಜ್ಞಾನಿ, ಸ್ಪಿರಿಚುವಲ್ ಸೈಂಟಿಸ್ಟ್. ಅಜ್ಞಾನಿ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಜ್ಞಾನ ಇಲ್ಲದವನು, ಜ್ಞಾನಿಕ್ ಐ ಇಲ್ಲದವನು. ಜ್ಞಾನಿಕ್ ಐ ಅಂದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಕಣ್ಣು, ಅದು ಇಲ್ಲದವನೇ ಅವನು ಅಜ್ಞಾನಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ವಿಜ್ಞಾನದ ಕಣ್ಣುಗಳು ನಿಮಗಿದ್ದಾಗ ನೀವು ಪ್ರತಿಯೊಂದನ್ನು ನೋಡ್ತೀರಿ. ಪ್ರತಿಯೊಂದು ಆತ್ಮವು ತನ್ನಷ್ಟಕ್ಕೆ ತಾನೇ ನಿರಂತರವಾಗಿ ಪ್ರಗತಿ ಹೊಂದುತ್ತದೆ. ತನಗೆ ಪ್ರಗತಿ ಹೊಂದಲು ಇಷ್ಟವಿಲ್ಲದಿದ್ದರೂ ಸಹ ಅದು ಪ್ರಗತಿ ಹೊಂದುತ್ತಲೇ ಇರುತ್ತದೆ. ಅಂದ್ರೆ ಆತ್ಮ ಅದಕ್ಕೆ ಇಷ್ಟ ಇಲ್ಲದೆ ಇರಲಿ, ಅದು ಪ್ರಗತಿ ಹೊಂದುತ್ತಲೇ ಇರುತ್ತದೆ ಅಂತ ಹೇಳ್ತಾರೆ ಗುರುಗಳು. ಆಧ್ಯಾತ್ಮಿಕ ವಿಜ್ಞಾನ ಎಂದರೆ ಸ್ಪಿರಿಟ್. ಈಗ ಈ ಚೇತನ ಅಥವಾ ಸ್ಪಿರಿಟ್, ಅಥವಾ ನಾವು ಅದನ್ನು ಏನ್ ಬೇಕಾದ್ರೂ ಕರಿಬಹುದು. ಪರಮಾತ್ಮ ಅಂತಲೂ ಹೇಳ್ತೀವಿ, ಪೂರ್ಣಾತ್ಮ ಅಂತಲೂ ಹೇಳ್ತೀವಿ. ಆಧ್ಯಾತ್ಮಿಕ ವಿಜ್ಞಾನ ಎಂದರೆ ಚೇತನಕ್ಕೆ, ಅಂದ್ರೆ ಪೂರ್ಣಾತ್ಮ ಅಥವಾ ಪರಮಾತ್ಮಕ್ಕೆ ಸಂಬಂಧಿಸಿದ ವಿಜ್ಞಾನ. ಆತ್ಮ ಎಂಬುದು ಅದರ ಒಂದು ಭಾಗ ಮಾತ್ರ ಅಂತ ಹೇಳ್ತಾರೆ. ಈಗ ಅವರು ಒಂದು ಸಣ್ಣ ಒಂದು ಜಾಡಿ ಬಾಟಲ್ ಉದಾಹರಣೆ ಕೊಡ್ತಾರೆ. ಮೇಡಮ್ ಇದನ್ನು ಒಂದ್ಸತಿ ಹೇಳಿದ್ದಾರೆ, ಚಿದಾಕಾಶ ಘಟಾಕಾಶ ಅಂತ. ಒಂದು ಜಾಡಿಯ ಒಂದು ಉದಾಹರಣೆ ಕೊಡ್ತಾರೆ. ಜಾಡಿಯ ಒಳಗಡೆ ಖಾಲಿ ಸ್ಪೇಸ್ ಇರುತ್ತೆ,
ಜಾಡಿಯ ಹೊರಗಡೆ ಕೂಡ ಖಾಲಿ ಸ್ಪೇಸ್ ಇರುತ್ತೆ. ಜಾಡಿಯ ಒಳಗೆ ಇರುವ ಖಾಲಿ ಸ್ಪೇಸ್ ಅದನ್ನು ಆತ್ಮ ಅಂತ ಹೇಳ್ತೀವಿ. ಜಾಡಿಯ ಹೊರಗಡೆ ಅಂದ್ರೆ ಇಡೀ ಇದರಲ್ಲಿ ಇರುವ ಹೊರಗಡೆ ಇರುವ ಸ್ಪೇಸ್ ಅನ್ನು ಪರಮಾತ್ಮ ಅಥವಾ ಸ್ಪಿರಿಟ್ ಅಥವಾ ಚೇತನ ಅಥವಾ ಪೂರ್ಣಾತ್ಮ ಅಂತ ಹೇಳ್ತೀವಿ. ಸ್ಪಿರಿಟ್ ಕುರಿತಾದ ವಿಜ್ಞಾನವನ್ನು ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೆ ಸ್ಪಿರಿಚುವಲ್ ಸೈನ್ಸ್. ಸ್ಪಿರಿಟ್ ಅಂತ ಹೇಳುತ್ತೆ. ಆ ಸ್ಪಿರಿಚುವಲ್ ಸೈನ್ಸ್ ಎಂಬ ಒಂದು ವರ್ಡ್ ಬಂದಿರೋದೆ ಸ್ಪಿರಿಟ್ ಇಂದ. ಈ ಸ್ಪಿರಿಟ್ ಬಗ್ಗೆ ವಿಜ್ಞಾನ ನೀವು ತಿಳ್ಕೊಳ್ಳೋದಾದ್ರೆ ಅದನ್ನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಹೇಳ್ತಾರೆ. ಆತ್ಮದ ಕುರಿತಾದ ಜ್ಞಾನವೇ ಆತ್ಮಜ್ಞಾನ, ಆತ್ಮವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನ ಸ್ಪಿರಿಚುವಲ್ ಸೈನ್ಸ್, ಆತ್ಮವಿಜ್ಞಾನ ಎಂಬುದು ಸೋಲ್ ಸೈನ್ಸ್ ಅಂತ ಹೇಳ್ತಾರೆ. ಆತ್ಮ ಮತ್ತು ಸ್ಪಿರಿಟ್ ಎರಡು ಕೂಡ ಒಂದೇ. ಅಂದ್ರೆ ಜಾಡಿಯ ಒಳಗಡೆ ಇರುವ ಸ್ಪೇಸ್ ಇದೆ ಅಲ್ವಾ, ಆ ಜಾಗ ಅದು ಮತ್ತು ಹೊರಗೆ ಇರುವ ಜಾಗ ಅದು ಎರಡು ಕೂಡ ಈಕ್ವಲ್ ಇರುತ್ತೆ. ಅಂದ್ರೆ ಅದೇ ಜಾಗ ಈ ಜಾಡಿಯ ಒಳಗಡೆ ಅದೊಂದು ಅಲ್ಲಿ ಒಂದು ಸಣ್ಣ ಆ ಒಂದು ಪೋರ್ಷನ್ ಅಲ್ಲಿ ಇದ್ರೆ, ಇಡೀ ಹೊರಗಡೆ ಇರುವ ಒಂದು ಭಾಗ ಸ್ಪಿರಿಟ್, ಅದೇ ಪೂರ್ಣಾತ್ಮ ಅಂತ ಹೇಳ್ತಾರೆ. ಈ ಜಾಡಿಯ ಒಳಗೆ ಮತ್ತು ಹೊರಗೆ ಇರುವುದು ಎರಡು ಕೂಡ ಒಂದೇ. ಅದು ಆತ್ಮ ಆದ್ರೆ ಇದು ಹೊರಗಿರೋದು ಸ್ಪಿರಿಟ್ ಅಂತ ಹೇಳ್ತಾರೆ ಗುರುಗಳು. ಜಾಡಿ ಎನ್ನುವುದು ಒಂದು ಭೌತಿಕ ಶರೀರಕ್ಕೆ ಜಾಡಿ ಅಂತ ಹೇಳ್ತಾರೆ. ನೀವು ಅದ್ ಎಕ್ಸಾಂಪಲ್ ಆಗಿ ಇನ್ನೊಂದು ಹೇಳ್ತಾರೆ, ಒಂದ್ ಸಾಗರದಲ್ಲಿ ಒಂದು ಬೊಗಸೆ ನೀರು ನಮ್ ಕೈಯಲ್ಲಿ ನಾವು ಹಿಡ್ಕೊಂಡ್ರೆ ಅದು ಸಾಗರದ ನೀರೇ ಆಗುತ್ತೆ. ಆದ್ರೆ ಅದು ನಿಮ್ ಕೈಗೆ ಬಂದಿದೆ ಅಷ್ಟೇ. ಈ ಸ್ಪಿರಿಟ್ ಅಂದ್ರೆ ಈ ಸಾಗರದ ನೀರು, ಇದು ಆತ್ಮ. ಕೈಯಲ್ಲಿರುವ ನೀರು ಆತ್ಮ. ಅಂದ್ರೆ ಈ ಆತ್ಮವು ಒಂದೇ, ಸ್ಪಿರಿಟ್ ಒಂದೇ. ಸ್ಪಿರಿಟಿನ ಯಾವ ಭಾಗ ನಿಮ್ಮ ಕೈಗೆ ಬರುತ್ತದೋ ಅದನ್ನು ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಪೂರ್ಣಾತ್ಮನ ಕಡೆಗೆ ಎಲ್ಲವೂ ಒಂದೇ, ಆತ್ಮನ ಪೂರ್ಣಾತ್ಮನೊಂದಿಗೆನೆ ಸೇರುವುದು ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ನೆಕ್ಸ್ಟ್ ಈ ಗುರುಗಳು ಮತ್ತೆ ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೆ ಏನು ಅಂತ ಅಲ್ಲಿ 6 ನಿಯಮಗಳ ಬಗ್ಗೆ ಇದನ್ನು ಮೇಡಮ್ ಒಂದ್ಸತಿ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ಒಂದು 6 ನಿಯಮಗಳನ್ನು ಹೇಳಿ ಮುಂದೆ ಹೋಗ್ತೇನೆ ಮೇಡಮ್ ಮಾಸ್ಟರ್ಸ್. ಮೊದಲನೇ ನಿಯಮ ಆತ್ಮ ಸಿದ್ಧಾಂತ. ನಾಳೆ ಕಂಟಿನ್ಯೂ ಮಾಡ್ಬೋದು. ಆತ್ಮ ಸಿದ್ಧಾಂತ. ಸೆಕೆಂಡ್ ಜನ್ಮ ಪುನರ್ಜನ್ಮ. ಮೂರನೇದ್ದು ಕರ್ಮ ಸಿದ್ಧಾಂತ. ನಾಲ್ಕನೇದ್ದು ಪುರೋಗಮನ ಸಿದ್ಧಾಂತ. ಐದನೇದ್ದು ಯೋಗ ಸಿದ್ಧಾಂತ. ಆರನೇದು ಅನೇಕ ಸಿದ್ಧಾಂತ. ಈಗ ಈ 6 ಸಿದ್ಧಾಂತಗಳನ್ನು ನಾವು ಮೊದಲು ಒಂದ್ಸರಿ ನೋಡಿದೀವಿ, ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೇಡಮ್. ಅದಕ್ಕೆ ಈ 6 ಸಿದ್ಧಾಂತಗಳಿರುತ್ತೆ ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಅಂತ ಹೇಳ್ತಾರೆ. ಇಡೀ ವಿಶ್ವವನ್ನು ನೋಡುವುದೇ ಒಂದು ವಿಸ್ಮಯಕಾರಿ, ಎಲ್ಲವೂ ಕೂಡ ವಿಸ್ಮಯಕಾರಿಯಾಗಿದೆ. ನಿಮ್ಮ ಕೇವಲ ಮನಸ್ಸಿನಿಂದ ಅದನ್ನು ಕೇವಲ ಮನಸ್ಸಿಂದ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅಷ್ಟು ವಾಸ್ಟ್ ಆಗಿದೆ ಇಡೀ ವಿಶ್ವದ ಒಂದು ಟಾಪಿಕ್ ಎಂಬುದು ಅಂತ. ನೀವು ಕೇವಲ ನಿಮ್ಮ ಮನಸ್ಸಿನಿಂದ ಗ್ರಹಿಸಲು ಹೊರಟರೆ ಸಾಧ್ಯವಿಲ್ಲ. ಇದು ಎಲ್ಲೆಡೆಯೂ ಅನಂತವಾಗಿದೆ. ನೀವು ಶಾಶ್ವತ ಜೀವಿಯಾಗಿದ್ದೀರಿ, ಅಂದ್ರೆ ಇಟರ್ನಲ್ ಬೀಯಿಂಗ್ ಆಗಿದ್ದೀರಿ ನೀವು. ಮತ್ತು ಅಸಂಖ್ಯಾತ ಲೋಕಗಳಿದೆ, ಅವುಗಳನ್ನು ಅಳೆಯಲು ಸಹ ಸಾಧ್ಯವಿಲ್ಲ. ಅದೇ ಅನಂತತೆಯ ಒಂದು ನಿಯಮ. ಅಂದ್ರೆ ಅನಂತತೆಯ ನಿಯಮ. ಲಾಸ್ಟ್ ಅನೇಕ ಸಿದ್ಧಾಂತ ಇದೆಯಲ್ಲ, ಅದನ್ನ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅನಂತತೆಯ ನಿಯಮ ಅಂದ್ರೆ ನೀವು ಎಲ್ಲೆಡೆಯೂ ನೀವು ಇರ್ತೀರಾ ಅಂತ. ಆತ್ಮದ ವಿಕಾಸ. ಈಗ ನಾವು ಏನೆಲ್ಲ ನೋಡ್ಕೊಂಡಿದೀವಿ ಈ ಒಂದು ಸಂಭಾಷಣೆಯಲ್ಲಿ, ನಮಗೆ ಸಾವು ಇಲ್ಲ. ಆಮೇಲೆ ಪುಸ್ತಕಗಳು, ನಮ್ಗೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಯಾವ ಪುಸ್ತಕಗಳನ್ನು ಓದ್ಬೇಕು. ಆಮೇಲೆ ಈ ಆತ್ಮದ ವಿಕಾಸ, ವಿವಿಧ ಶರೀರಗಳು, ಮತ್ತೆ ಈ ಆಧ್ಯಾತ್ಮಿಕ ವಿಜ್ಞಾನ, ಈ ಸ್ಪಿರಿಟ್ ವಿಜ್ಞಾನಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಗಳು. ಅದನ್ನು ಇಷ್ಟನ್ನು ನೋಡ್ಕೊಂಡಿವಿ. ಇದಿಷ್ಟೇ ಸಾವಿನ ಬಗ್ಗೆ. ನಾವು ಫಸ್ಟ್ ನಮ್ಗೆ ಮರಣ ಇಲ್ಲ ಎಂಬುದು, ಆ ಮರಣ ಇಲ್ಲ ಎಂಬುದನ್ನು ತಿಳಿಯುವುದಕ್ಕೆ ಯಾವ ಪುಸ್ತಕಗಳನ್ನು ಓದ್ಬೇಕು ಅನ್ನೋದು. ಆಮೇಲೆ ಈ 6-7 ಲೋಕಗಳು, ಮರಣ ನಂತರ ನಾವು ಯಾವ ಲೋಕಕ್ಕೆ ಹೋಗ್ತೀವಿ ಎಂಬುದರ ಬಗ್ಗೆ. ಆಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ. ಇಷ್ಟು ನಾವು ಈ ಒಂದು ಗುರುಗಳದ್ದು ಸಂಭಾಷಣೆಯಲ್ಲಿ ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಇಲ್ಲಿಗೆ ಇವತ್ತಿನ ಒಂದು ಸೆಷನ್ ಅನ್ನು ಮುಗಿಸೋಣ. ಅವಕಾಶ ನೀಡಿದ PSSM ಮೈಸೂರು ವೇದಿಕೆಗೆ ತುಂಬ ಹೃದಯದ ಧನ್ಯವಾದ.